ಹೋಟೆಲ್ ಸ್ಟೈಲ್ ಬಟರ್ ಚಿಕನ್ ಮಸಾಲ ಮಾಡೋದೇಗೆ ನೋಡೋಣ ಬನ್ನಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ನಕ್ಷಾ ಯೂಟ್ಯೂಬ್ ಚಾನಲ್. ನಾನಿವತ್ತು ಬಟರ್ ಚಿಕನ್ ಮಾಡ್ತಾಯಿದ್ದೀನಿ. ಬಟರ್ ಚಿಕನ್ ಮಾಡೋಕ್ಕೆ ಮೇಯ್ನ್ ಬೇಕಾಗಿರೋದು ಬೆಣ್ಣೆ ತೊಗೊಂಡಿದ್ದೀನಿ ನಾನಿಲ್ಲಿ. ಶುಂಠಿ, ಈರುಳ್ಳಿ, ಟೊಮೊಟೊ, ಪಲಾವ್ ಎಲೆ, ಗೋಡಂಬಿ, ಸಣ್ಣುಪ್ಪು, ಅರಿಶಿನದ ಪುಡಿ, ಎಣ್ಣೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಮುಂಚೆನೇ ಮಾಡಿ ಇಟ್ಟಿದ್ದೆ. ರೆಡ್ ಚಿಲ್ಲಿ ಪೌಡರು ಮತ್ತು ಮೊಸರು, ಧನಿಯಾ ಪುಡಿ, ಗರಂ ಮಸಾಲ ಇಷ್ಟು ಬೇಕು. ಟೊಮೊಟೊ 2 ತೊಗೊಂಡಿದ್ದೀನಿ. ಈಗ ಫಸ್ಟು ಮ್ಯಾರಿನೇಟ್ ಮಾಡಿ ಇಡೋಣ ಇದನ್ನ. ಚಿಕನ್ಗೆ 1/2 kg ಚಿಕನ್ ತೊಗೊಂಡಿದ್ದೀನಿ. ಈ 2 ಟೈಪ್ಸ್ ಆಫ್ ಮ್ಯಾರಿನೇಟ್ ಇರುತ್ತೆ. ಫಸ್ಟ್ನೇ ಸ್ಟೆಪ್ ಮ್ಯಾರಿನೇಟ್ ಮಾಡಿ ಇಡ್ತೀನಿ. ಈಗ ಫಸ್ಟು 1/2 kg ಚಿಕನ್ ಹಾಕ್ತಾಯಿದ್ದೀನಿ. ಅರ್ಧ ನಿಂಬೆಹಣ್ಣು ತೊಗೊಂಡಿದ್ದೀನಿ. ನಿಂಬೆ ಹಣ್ಣಿನ ರಸ ಹಾಕ್ತಾಯಿದ್ದೀನಿ. ಅರ್ಧ ನಿಂಬೆಹಣ್ಣು ಹಾಕಿದ್ದೀನಿ. ಈಗ 1 ಚಿಟಿಕೆಯಷ್ಟು ಅರಿಶಿನದ ಪುಡಿ ಹಾಕ್ತಾಯಿದ್ದೀನಿ. ಈಗ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪನ್ನ ಈಗ ಚಿಕನ್ಗೆ ಎಷ್ಟು ಬೇಕು ಅಷ್ಟು ಹಾಕ್ತಾಯಿದ್ದೀನಿ. ಮತ್ತು ಗ್ರೇವಿಗೆ ಹಾಕಬೇಕು, ಸ್ವಲ್ಪನೇ ಹಾಕೋತಾಯಿದ್ದೀನಿ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇದು 15 ಮಿನಿಟ್ಸು ಫ್ರಿಜ್ಜಲ್ಲಿ ಇಡ್ತೀನಿ. ಈಗ ಮಿಕ್ಸ್ ಮಾಡಾದಮೇಲೆ ನೋಡಿ, ಈಗ ಇದನ್ನ ಫ್ರಿಜ್ಜಲ್ಲಿ ಇಡ್ತೀನಿ. ಇದನ್ನೆಲ್ಲ 15 ಮಿನಿಟ್ಸು ಈಗ ಓಪನ್ ಮಾಡಿ ನೋಡ್ತಾಯಿದ್ದೀನಿ. ಈಗ ಸೆಕೆಂಡ್ ಸ್ಟೆಪ್ ಮ್ಯಾರಿನೇಷನ್ ಮಾಡೋಣ. ಸೆಕೆಂಡ್ ಸ್ಟೆಪ್ ಮ್ಯಾರಿನೇಷನ್ಗೆ ಫಸ್ಟ್ ಒಂದು ಬೌಲ್ ತೊಗೊಂಡಿದ್ದೀನಿ. ಇದನ್ನ 15 ಮಿನಿಟ್ಸ್ ಆಯಿತು ಫ್ರಿಜ್ಜಿಂದ ತೆಗೆದಿಟ್ಟಿದ್ದೀನಿ ನೋಡಿ. ನೆಕ್ಸ್ಟ್ ಈಗ ಸೆಕೆಂಡ್ ಸ್ಟೆಪ್ ಮ್ಯಾರಿನೇಟ್ ಮಾಡ್ತಾಯಿದ್ದೀನಿ. ಸೆಕೆಂಡ್ ಸ್ಟೆಪ್ ಮ್ಯಾರಿನೇಟ್ ಮಾಡೋಕ್ಕೆ ಮೊದಲು ಒಂದು ಪಾತ್ರೆ ತೊಗೊಂಡಿದ್ದೀನಿ, ಇಲ್ಲಿ ಸಣ್ಣದೊಂದು ಬೌಲು. ಈಗ ಇದಕ್ಕೆ ಮನೆಯಲ್ಲೇ ಮಾಡಿರೋಂಥ 1 ಸ್ಪೂನ್ ಬೆಣ್ಣೆ ಹಾಕ್ತಾಯಿದ್ದೀನಿ ನೋಡಿ. 1 ಸ್ಪೂನ್ ಬೆಣ್ಣೆ ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ 1 ಸ್ಪೂನ್ ಆಯಿಲ್ ಹಾಕ್ತಾಯಿದ್ದೀನಿ. ನಾನು ಸನ್ಫ್ಲವರ್ ಆಯಿಲ್ ಹಾಕ್ತಾಯಿದ್ದೀನಿ. ನಿಮ್ಗೆ ಯಾವ ಎಣ್ಣೆ ಬೇಕು ಅದು ಹಾಕ್ಕೊಳ್ಳಿ. ಇದಕ್ಕೆ ನಾನು 2 ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಹಾಕ್ತೆ, ಈಗ ಇನ್ನೊಂದು ಸ್ಪೂನ್ ಹಾಕ್ತಾಯಿದ್ದೀನಿ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೆಣ್ಣೆ ಏನಿಲ್ಲ ಕರಿಕೊಳ್ಳುತ್ತೆ, ತಿರುಗಿಸ್ಕೊತೀನಿ ಇದನ್ನ. ಈಗ ನಾನು ಇದಕ್ಕೆ 1 ಸ್ಪೂನ್ ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ. 1/2 ಸ್ಪೂನ್ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಇದಕ್ಕೆ ಒಂದು 1/2 ಬೌಲಷ್ಟು ಮೊಸರು ಹಾಕ್ತಾಯಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇದನ್ನ. ನೋಡಿ, ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇಲ್ಲಿ ನಿಂಬೆಹಣ್ಣು ಮತ್ತು ಉಪ್ಪು, ಅರಿಶಿನದ ಪುಡಿ ಹಾಕಿ ಚಿಕನ್ ಮ್ಯಾರಿನೇಟ್ ಇಟ್ಟಿದ್ನಲ್ಲ, ಆ ಚಿಕನ್ ನೀರು ಹಿಂಡ್ಬಿಟ್ಟು ಈಗ ಇದ್ರೊಳಗಡೆ ಹಾಕೋತೀನಿ. ಹಾಕ್ಕೊಂಡೆ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಇದಕ್ಕೆ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಮತ್ತು ಫ್ರೈ ಮಾಡಬೇಕಾದ್ರೂ ಹಾಕ್ಕೋಬೇಕು, ಅದರಿಂದ ನಾನು 1 ಸ್ಪೂನ್ ಹಾಕ್ತಾಯಿದ್ದೀನಿ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ನೋಡಿ. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನ ಈಗ ಫ್ರಿಜ್ಜಲ್ಲಿ ಇಡ್ತೀನಿ. ಒಂದು 4 ಅವರ್ ಇಡ್ತೀನಿ. ಟೈಮ್ ಇದ್ದರೆ ಒಂದು 4ರಿಂದ 5 ಅವರ್ ಇಡ್ಬೋದು. ಟೈಮ್ ಇಲ್ಲ ಅಂದರೆ ಒಂದು ½ ಅವರ್ ಇಡ್ರಿ. ಇದು ಫುಲ್ಲು ಮಸಾಲೆ ಎಲ್ಲ ಇಡಬೇಕು, ಅದಕ್ಕೆ ಹಾಕಿರೋ ಪೇಸ್ಟ್ ಎಲ್ಲ ನೀಟಾಗಿ ಇಡಬೇಕು. ನಾನು ಅದಕ್ಕೆ ಟೈಮ್ ಇದೆ, 4 ಅವರ್ ಇಡ್ತೀನಿ. ಈಗ ಇದನ್ನ ಚೆನ್ನಾಗಿದೆ. ಈಗ ಇದನ್ನ ಫ್ರಿಜ್ಜಿಂದ ತೆಗೆದಿಡ್ತಾ ಇದ್ದೀನಿ. ಒಂದು ಬಾಣಲಿ ಹೆಚ್ಚಿಟ್ಟಿದ್ದೀನಿ. ಈಗ 1 ಸ್ಪೂನಷ್ಟು ಬೆಣ್ಣೆ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. 2 ಪಲಾವ್ ಎಲೆ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದೆ. ಈಗ ಸ್ವಲ್ಪ ಶುಂಠಿ ಹಾಕ್ತಾಯಿದ್ದೀನಿ. 1 ಗೆಡ್ಡೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಮೀಡಿಯಮ್ ಸೈಜ್ 1 ಈರುಳ್ಳಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ತೀನಿ. ಒಂದು 10ರಿಂದ 15 ಪೀಸ್ ಗೋಡಂಬಿ ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ನಾನು 2 ಟೊಮೊಟೊ ಸಣ್ಣ ಕಟ್ ಮಾಡಿಟ್ಟಿದ್ದೆ, ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊ ಎಲ್ಲ ಫುಲ್ಲು ಸ್ಮೂತ್ ಆಗಬೇಕು, ಅಲ್ಲಿವರೆಗೂ ಬೇಯಿಸ್ಕೊತೀನಿ ಟೊಮೊಟೊನ. ನಮಗೆ ಟೊಮೊಟೊ ಚೆನ್ನಾಗಿ ಬೇಯಬೇಕು. ಇದು ಬೇಯ್ತಾ ಇರಲಿ. ಒಂದು ಪ್ಲೇಟ್ ಮುಚ್ಚಿದ್ದೀನಿ. ಈಗ ಇಲ್ಲಿ ಚಿಕನ್ ತೊಗೊಂಡಿದ್ದೀನಿ. ಇದನ್ನ ಚಿಕನ್ ಟಿಕ್ಕನ ಬಟರ್ಗೆ ಹಾಕೋದು. ಚಿಕನ್ ಏನು ತೊಗೊಂಡಿದ್ದೀನಿ ಇದನ್ನ 1 ಸೈಡ್ ಚಿಕನ್ ಟಿಕ್ಕಾ ಮಾಡ್ಕೊತೀನಿ. ಬಟರ್ ಚಿಕನ್ಗೆ ಹಾಕೋದು ಚಿಕನ್ ಟಿಕ್ಕಾ. ಈಗ ಟಿಕ್ಕಾ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲು ಒಂದು ಪ್ಯಾನ್ ಇಟ್ಟಿದ್ದೀನಿ.
ಗ್ರಿಲ್ ಪ್ಯಾನ್ ಇದ್ದರೆ ಅದರಲ್ಲೇ ಮಾಡ್ಕೋಬೋದು. ನಮ್ಮ ಮನೆ ಗ್ರಿಲ್ ಪ್ಯಾನ್ ಇಲ್ಲ, ಅದಕ್ಕೆ ಮಾಮೂಲಿ ಪ್ಯಾನಲ್ಲೇ ಮಾಡ್ತಾಯಿದ್ದೀನಿ. 1 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಈ ಚಿಕನ್ನಿಗ ಒಂದೊಂದೇ ಪೀಸ್ ಇಡ್ತಾಯಿದ್ದೀನಿ. ಇದು ಫ್ರೈ ಆಗ್ತಿದೆ. ಈಗ ಮೇಲೆ ಬಟರ್ ಹಾಕ್ತಾಯಿದ್ದೀನಿ. ಬಟರ್ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ. ಟೊಮೊಟೊ ಬೆಂದಿದೆ ನೋಡ್ತೀನಿ, ಚೆನ್ನಾಗಿ ಫ್ರೈ ಆಗಲಿ ಟೊಮೊಟೊ. ಬೇಯಲಿ ಸ್ವಲ್ಪ. ಈಗ ಇದನ್ನ ಒಂದು ಸೈಡ್ ಮರ್ಚಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕಿದು. ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ, ಬೇಯಿಸ್ಕೊತಾಯಿದ್ದೀನಿ ಚೆನ್ನಾಗಿ. ಟೊಮೊಟೊ ಎಲ್ಲ ಫುಲ್ ಬೆಂದಿರಬೇಕು, ಚೆನ್ನಾಗಿ ಬೇಯಲಿ. ಇದು ಮುಚ್ತಾಯಿದ್ದೀನಿ. ಇದಾಗಿದೆ, ಇದು ಆಫ್ ಮಾಡ್ತೀನಿ. ಇದು ಆಫ್ ಮಾಡಿದ್ದೀನಿ. ಈಗ ಇದನ್ನ ತಣ್ಣಗೆ ಹಾಕಿಬಿಟ್ಟು ಆಮೇಲೆ ಇದನ್ನ ರುಬ್ಕೋತೀನಿ. ಇದಾಗಿದೆಯಾ ನೋಡ್ತೀನಿ ಈಗ. ಈಗ ಇದಾಗಿದೆ, ಇದನ್ನ ಒಂದು ಪ್ಲೇಟ್ಗೆ ಎತ್ಕೋತೀನಿ. ಈಗ ಇರೋ ಚಿಕನ್ನೆಲ್ಲ ಅದೇ ಥರ ಮಾಡ್ಕೊತೀನಿ ನೋಡಿ. ಈಗ ಇದು ಫುಲ್ ತಣ್ಣಗಾಗಿದೆ. ಇದನ್ನ ಈಗ ಮಿಕ್ಸಿಗೆ ಹಾಕಿ ರುಬ್ಕೋತೀನಿ, ಸ್ವಲ್ಪ ನೀರು ಹಾಕ್ಬಿಟ್ಟು. ಅದೆಲ್ಲ ಗ್ರಿಲ್ ಮಾಡಿಟ್ಟಿದ್ದೀನಿ. ಈಗ ತಂದೂರಿ ಸ್ಮೆಲ್ ಬರೋಕ್ಕೆ ಒಂದು ಇಸ್ಲು ಕಾಯಿಸಿ ಇಟ್ಕೋತಾ ಇದ್ದೀನಿ ಇಮಿಡಿಯೇಟ್ಲಿ. ಇಸ್ಲು ಕಾಯ್ದಿದೆ, ಈಗ ಆಫ್ ಮಾಡ್ತೀನಿ. ಇಲ್ಲಿ ಗ್ರಿಲ್ ಮಾಡಿಟ್ಟಿದ್ನಲ್ಲ ಚಿಕನ್ನು, ಅಲ್ಲಿ ಒಂದು ಬಟ್ಲಿಟ್ಟು ಈಗ ಅದಕ್ಕೆ 1 ಸ್ಪೂನ್ ಬೆಣ್ಣೆ ಅಥವಾ ತುಪ್ಪ ಹಾಕ್ತಾಯಿದ್ದೀನಿ. ಈಗ ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚುತ್ತಾ ಇದ್ದೀನಿ. ಅದ್ರ ಘಮ ಎಲ್ಲ ಅದಕ್ಕೆ ಹಾಕ್ಬೇಕು ಚಿಕನ್ಗೆ. ಈಗ ಅಷ್ಟರಲ್ಲಿ ಇದು ಸಣ್ಣಗೆ ರುಬ್ಕೊಂಡಿದ್ದೀನಿ. ಈಗ ಇದನ್ನ ತಿಕ್ನೆಸ್ ಬರೋಕ್ಕೋಸ್ಕರ ಸೋಸ್ಕೋತಾ ಇದ್ದೀನಿ. ಬಟರ್ ಚಿಕನ್ಗೆ ಪೇಸ್ಟ್ ಥರ ಇದ್ದರೆ ಗ್ರೇವಿ ಚೆನ್ನಾಗಾಗುತ್ತೆ, ಅದಕ್ಕೆ ನಾನು ಈಗ ಸೋಸ್ಕೋತಾ ಇದ್ದೀನಿ ನೋಡಿ. ಈ ಥರ ಮಸಾಲ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಒಂದು ಬಾಣಲಿ ಇಟ್ಟಿದ್ದೀನಿ. ಬಾಣಲಿ ಸ್ವಲ್ಪ ಬಿಸಿಯಾಗಲಿ. ಬಾಣಲಿ ಬಿಸಿಯಾಗಿದೆ. ಈಗ 1 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ನಾನು 1 ಸ್ಪೂನ್ ಬೆಣ್ಣೆ ಹಾಕ್ತಾಯಿದ್ದೀನಿ. ಬೆಣ್ಣೆ ಸ್ವಲ್ಪ ಕರಗಲಿ. ಈಗ ಮಸಾಲೆ ರುಬ್ಬಿಟ್ಕೊಂಡಿದ್ದಲ್ಲ ಅದು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಕುದೀಲಿ. ಈಗ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಆಲೇ ಚಿಕನ್ ಗ್ರಿಲ್ ಮಾಡಿದ್ವಲ್ಲ ಅದಕ್ಕೆ ಉಪ್ಪು ಹಾಕಿದ್ದೀವಿ. ಈಗ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿದ್ದೀನಿ. ಒಂದು 1/2 ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ. ಒಂದು ಚಿಟಿಕೆಯಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ. ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ, 1 ಸ್ಪೂನಷ್ಟು. ನೋಡಿ ಕುದೀತಾ ಇದೆ ಇದು. ಈಗ ಇಲ್ಲಿ ಗ್ರಿಲ್ ಚಿಕನ್ ರೆಡಿ ಮಾಡಿಟ್ಟಿದ್ನಲ್ಲ ಅದನ್ನ ಸೇರಿಸ್ತಾ ಇದ್ದೀನಿ ಈಗ ಇದರೊಳಗೆ. ಈಗ ಇದನ್ನ ಫ್ಲೇಮ್ ಕಮ್ಮಿ ಇಟ್ಟು 1/2 ಅವರ್ 5 ನಿಮಿಷ ಬೇಯಿಸ್ತೀನಿ. ಇದನ್ನ ಮುಚ್ಚುತ್ತಿನ ಮೇಲೆ ಈಗ 5 ಮಿನಿಟ್ಸ್ ಬೇಯಲಿ. ಇದು ಗೋಡಂಬಿ ಹಾಕಿದ್ದೀವಲ್ಲ ಅಂಡಿಡುತ್ತೆ, ಅದಕ್ಕೆ ಫ್ಲೇಮ್ ಕಮ್ಮಿ ಇಟ್ಟು ಬೇಯಿಸಿದ್ರೆ ತಳ ಹಿಡಿಯಲ್ಲ ನೋಡಿ. 5 ಮಿನಿಟ್ಸ್ ಆಗಿದೆ. ಈಗ ಓಪನ್ ಮಾಡ್ತೀನಿ ನೋಡಿ. ಹೋಟೆಲ್ ಸ್ಟೈಲ್ ಬಟರ್ ಚಿಕನ್ ಮಸಾಲ ರೆಡಿ ಆಗಿದೆ. ಈಗ ಚಪಾತಿ, ಪರೋಟ ಯಾವುದ್ರಲ್ಲಿ ಬೇಕಾದರೂ ತಿನ್ನಿ. ಫುಲ್ ಹೆಂಗೈತೆ? ಫುಲ್ ಮುಗಿಸ್ತೀಯಾ? ಎಷ್ಟು ಬೇಕು ಚಪಾತಿ? ಒಂದು ಸಾಕಾ? ಇನ್ನೊಂದಾ? ಸರಿ, ಹೊಟ್ಟೆ ತುಂಬ ತಿನ್ನು.